ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನ ಮರುಕಳಿಸುವ ಹಾಗೆ ಈಗಾಗಲೇ ಹಂಪಿ ಉತ್ಸವ ತಯಾರಿರತಕ್ಕಂಥದ್ದು. ಇನ್ನೇನು ಹಂಪಿ ಉತ್ಸವಕ್ಕೆ ಈಗ ಚರಣಗಣನೆ ಪ್ರಾರಂಭ ಇರತಕ್ಕಂಥದ್ದು. ನಾವು ಇವತ್ತು ಹಂಪಿಯ ಗಾಯತ್ರಿ ಪೀಠದಲ್ಲಿರ್ತಕ್ಕಂಥ ಪ್ರಮುಖ ವೇದಿಕೆಯಲ್ಲಿದ್ದೇವೆ. ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು, ಬಹಳ ಭವ್ಯವಾಗಿರ್ತಕ್ಕಂಥ ಒಂದು ಸ್ಟೇಜ್ ಅನ್ನ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಪ್ರಮುಖವಾಗಿ ಹಂಪಿಯ ಆಗಿನ ಕಾಲದಲ್ಲಿ ಗತವೈಭವ ಯಾವ ರೀತಿ ಇತ್ತು ಅನ್ನೋದನ್ನ ಈಗ ಮರುಕಳಿಸುವ ರೀತಿಯಲ್ಲಿ ಈ ವೇದಿಕೆಯನ್ನು ಕೂಡ ಭವ್ಯವಾಗಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಹಳ ಸಾಕಷ್ಟು ಆಕರ್ಷಿತವಾಗಿರ್ತಕ್ಕಂಥ ವಿರೂಪಾಕ್ಷ ದೇವಸ್ಥಾನದ ಒಂದು ತದ್ರೂಪವನ್ನು ತಾವು ಗಮನಿಸ್ತಾ ಇದ್ದೀರಾ. ಬಹಳ ಭವ್ಯವಾಗಿದೆ. ಹೀಗಾಗಿ ಇನ್ನೇನು 7 ಗಂಟೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಸಂಜೆ ನಂತರ ಕೂಡ ಸಾಕಷ್ಟು ರಸಭಂಜರಿ ಕಾರ್ಯಕ್ರಮಗಳು ಕೂಡ ನಡೀತವೆ. ಅದ್ರ ಕೂಡ ತಯಾರಿ ಕೂಡ ಈಗಾಗಲೇ ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ ಇದು 3 ದಿನಗಳ ಕಾಲ ಜರುಗುವಂತಹ ಕಾರ್ಯಕ್ರಮ ಆಗಿರುವುದಾಗಿ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ. ಮತ್ತು ಪ್ರಮುಖವಾಗಿ ಇಲ್ಲಿ ಕಾರ್ಯಕ್ರಮ ಜರುಗುವುದರಿಂದಾಗಿ ಸಾಕಷ್ಟು ಸಾವಿರಾರು ಸಂಖ್ಯೆ ಜನರು ಬರ್ತಾರೆ. ಹೀಗಾಗಿ ಜನರಿಗೆ ಕುಳಿತುಕೊಳ್ಳೋಕ್ಕೋಸ್ಕರ ಸಾಕಷ್ಟು ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಪ್ರಮುಖವಾಗಿ ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು, ಬಹಳ ಭವ್ಯವಾಗಿರ್ತಕ್ಕಂಥ ವೇದಿಕೆ ಇದು. ಸುಮಾರು 50-60 ಸಾವಿರ ಜನ ಬಂದರೂ ಕೂಡ ತಡೆದುಕೊಳ್ಳುವಂತ ಕೆಪಾಸಿಟಿ ಇರತಕ್ಕಂಥ ಒಂದು ದೊಡ್ಡ ವೇದಿಕೆ ಆಗಿದೆ. ಸುಮಾರು 6,000 ಚೇರ್ಗಳನ್ನ ಈಗಾಗಲೇ ಹಾಕಿರುವಂತದ್ದು. ಹೀಗಾಗಿ ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನರು ಹಂಪಿ ಉತ್ಸವದ ಒಂದು ವಿಜೃಂಭಣೆಯನ್ನ ಕಣ್ತುಂಬಿಕೊಳ್ಳೋಸ್ಕರ ಬರ್ತಾರೆ. ಹೀಗಾಗಿ ಸಂಜೆ 7 ಗಂಟೆ ನಂತರದಲ್ಲಿ ಬಹಳ ಅದ್ಧೂರವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಸಾಮ್ರಾಜ್ಯ ಗತವೈಭವವನ್ನು ಸಾರುವಂತಹ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಈಗ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿರತಕ್ಕಂಥದ್ದು. ಮತ್ತು ಭವ್ಯ ವೇದಿಕೆಯಲ್ಲಿ ಈಗಾಗಲೇ ಸಾಕಷ್ಟು ವಿಜೃಂಭಣೆ ಇರತಕ್ಕಂಥ ಕಾರ್ಯಕ್ರಮ ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಟ್ಟಿನಲ್ಲಿ ಇವತ್ತು ಸಂಜೆ 7 ಗಂಟೆ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಈ ಕಾರ್ಯಕ್ರಮ ಚಾಲನೆ ಕೊಡುವ ಮೂಲಕವಾಗಿ 3 ದಿನಗಳ ಕಾಲ ಈ ಹಂಪಿ ಉತ್ಸವ ಜರುಗುವುದು ಮತ್ತು ಅತ್ಯಂತ ವಿಜೃಂಭಣೆ ಸಂಭ್ರಮ ಕೂಡ ಮನೆ ಮಾಡುವಂಥದ್ದು. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಗೆ, TV9 ಬಳ್ಳಾರಿ.